ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಇಂಡಿಯಾ EU ಟ್ರೇಡ್ ಡೀಲ್. ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟು ಫೈನಲೈಸ್ ಆಗಿದೆ ಯುರೋಪಿಯನ್ ಯೂನಿಯನ್ ಮತ್ತು ಇಂಡಿಯಾ ಮಧ್ಯದಲ್ಲಿ. ಹಾಗೂ ಇದರಿಂದ ಸುಮಾರು ಟ್ಯಾರಿಫ್ಸು ಏನು ಇಂಡಿಯಾಕ್ಕೆ ಹಾಕ್ತಿದ್ರು ಯುರೋಪಿಯನ್ ಯೂನಿಯನ್ನು ಅದನ್ನು ತೆಗಿತಾರೆ ಅಂತ ಹೇಳಿದ್ದಾರೆ. ಅದೇ ಥರ ಇಂಡಿಯಾನು ಅವರ ಟ್ಯಾರಿಫ್ಸು ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ನಲ್ಲಿ ಏನಿತ್ತು ಅದು ಫೇಸಸಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೂ ಸ್ಪೆಷಲಿ ಕಾರ್ಸಲ್ಲಿ ಅವರು ಈಗ ಸದ್ಯಕ್ಕೆ ಇಂಡಿಯಾ 110% ಟ್ಯಾರಿಫ್ ಹಾಕ್ತಾರೆ ಯುರೋಪಿಯನ್ ಮೇಡ್ ಕಾರ್ಸಿಗೆ. ಅದು ಸ್ಲೋ ಆಗಿ 10%ವರೆಗೂ ಬೀಳುತ್ತೆ ಇನ್ನೊಂದು ಫ್ಯೂ ಇಯರ್ಸಲ್ಲಿ. ಕಾರ್ ಪಾರ್ಟ್ಸು 5 to 10 ಇಯರ್ಸಲ್ಲಿ ಕಂಪ್ಲೀಟ್ಲಿ ಝೀರೋ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಈ ಡಿಸ್ಕಷನ್ಸ್ ಈಗ ಸದ್ಯಕ್ಕೆ ಫೈನಲೈಸ್ ಆಗಿದೆ. ಈಗ ಆ ಒಂದು ಡ್ರಾಫ್ಟ್ ಅಗ್ರಿಮೆಂಟು ಫೈನಲೈಸ್ ಆಗಬೇಕು. ಅದನ್ನೆಲ್ಲ ಚೆಕ್ ಮಾಡಿ ಯುರೋಪಿಯನ್ ಲ್ಯಾಂಗ್ವೇಜಸಲ್ಲಿ ಎಲ್ಲನೂ ಅದು ಟ್ರಾನ್ಸ್ಲೇಟ್ ಆಗಿ ಅಲ್ಲೆಲ್ಲನೂ ಸೈನ್ ಆಗಬೇಕು ಅವರ ಗೌರ್ಮೆಂಟ್ಸಿಂದ. ಮತ್ತು ಫೈನಲಿ ಇಂಡಿಯನ್ ಗೌರ್ಮೆಂಟ್ ಅದನ್ನು ಸೈನ್ ಮಾಡಿ ಅದು ಲಾಗು ಆಗುತ್ತೆ. ಸೊ ಇದೊಂದು ದೊಡ್ಡ ಟ್ರೇಡ್ ಡೀಲು ಇಂಡಿಯಾ ಹಾಗೂ ಯುರೋಪಿಯನ್ ಕಂಟ್ರೀಸ್ ಮಧ್ಯದಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಫ್ಯೂಚರ್ ಆಫ್ ದ ವರ್ಲ್ಡ್. ನ್ಯೂಸ್ ನಂಬರ್ 2, ಏಷ್ಯನ್ ಪೇಂಟ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಇನ್ಕಮ್ October to December 2024 8,549 crores. October to December 2025 8,867 crores, 3.7% ಜಾಸ್ತಿ ಆಯಿತು. ನೆಟ್ ಪ್ರಾಫಿಟ್ 1,128 crores 1,074 crores ಆಯಿತು, 4.8% ಕಮ್ಮಿ ಆಯಿತು. ವೀಕ್ ರಿಸಲ್ಟ್ಸು ಕಂಪ್ನಿಗೆ. ಸ್ಟಾಕ್ ಇವತ್ತು 2.8% ಬಿತ್ತು. ನ್ಯೂಸ್ ನಂಬರ್ 3, SBI ನಿಯರ್ಸ್ ICICI ಬ್ಯಾಂಕ್ಸ್ ಮಾರ್ಕೆಟ್ ಕ್ಯಾಪ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮಾರ್ಕೆಟ್ ಕ್ಯಾಪು ಇವತ್ತು ICICI ಬ್ಯಾಂಕ್ ಮಾರ್ಕೆಟ್ ಕ್ಯಾಪ್ಗಿಂತ ಜಾಸ್ತಿ ಆಯಿತು. ಆದರೆ ಕ್ಲೋಸಿಂಗ್ ಟೈಮಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು ಸ್ವಲ್ಪ ಕಮ್ಮಿ ಇದೆ ಕಂಪೇರ್ ಟು ICICI ಬ್ಯಾಂಕು. ಈ ಥರ ಆಲ್ಮೋಸ್ಟ್ ಗ್ಯಾಪ್ ಕ್ಲೋಸ್ ಆಗಿದ್ದು 6 ಇಯರ್ಸ್ ಆದಮೇಲೆ. SBIದು ಶೇರ್ಸು ಈ ತಿಂಗಳಲ್ಲೇ ಅಪ್ರಾಕ್ಸಿಮೇಟ್ಲಿ 6% ಮೇಲೆ ಹೋಗಿದೆ ಕಂಪೇರ್ ಟು 7% ಡೌನ್ ಫಾರ್ HDFC ಬ್ಯಾಂಕ್. ಹಾಗೂ ICICI ಬ್ಯಾಂಕು ಫ್ಲ್ಯಾಟ್ ಆಗಿ ಸದ್ಯಕ್ಕೆ ಟ್ರೇಡ್ ಆಗ್ತಾ ಇದೆ ಈ ಜನವರಿ ತಿಂಗಳಿಗೆ. ನ್ಯೂಸ್ ನಂಬರ್ 4, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಇನ್ಕಮ್ October to December 2024 4,444 crores. October to December 2025 5,112 crores, 15% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 282 crores 385 crores ಆಗಿದೆ, 36.5% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ. ಶೇರ್ಸ್ ಇವತ್ತು 2.8% ಮೇಲೋಯಿತು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ನಿಫ್ಟಿ ಇವತ್ತು 25,000 ಮಾರ್ಕ್ಕಿಂತ ಕಮ್ಮಿ ಇಂಟ್ರಾಡೇ ಆಗಿ ಹೋಗಿತ್ತು. ಆದರೆ ಫೈನಲಿ ಸ್ವಲ್ಪ ರ್ಯಾಲಿಯಾಗಿ ಮತ್ತೆ 25,100 ರೇಂಜಲ್ಲಿ ಕ್ಲೋಸ್ ಆಗಿದೆ. ಇಂಡಿಯಾ ವಿಕ್ಸು ಅಂದರೆ ವಾಲಟಿಲಿಟಿ ಇಂಡೆಕ್ಸು ಇವತ್ತು 1.8% ಮೇಲೋಗಿದೆ, 14.45 ಆಗಿದೆ. ನಾರ್ಮಲ್ ರೇಂಜು ಇಂಡಿಯಾ ವಿಕ್ಸದು 12 to 15. ಸೊ ಸದ್ಯಕ್ಕೆ ಹೈಯರ್ ಬ್ಯಾಂಡು ಹತ್ರನೇ ಇಂಡಿಯಾ ವಿಕ್ಸು ಟ್ರೇಡ್ ಆಗ್ತಾ ಇದೆ. ಇನ್ವೆಸ್ಟರ್ಸು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಯೂನಿಯನ್ ಬಜೆಟಲ್ಲಿ 1st Februaryಗೆ. ಆ ಎಕ್ಸ್ಪೆಕ್ಟೇಷನ್ಸ್ ಯಾವಾಗಲೂ ಇರುತ್ತೆ. ಎಷ್ಟು ಲೆವೆಲಲ್ಲಿ ಗೌರ್ಮೆಂಟ್ ಆ ಎಕ್ಸ್ಪೆಕ್ಟೇಷನ್ಸನ್ನು ಒಂದು ಫುಲ್ಫಿಲ್ ಮಾಡ್ತಾನೆ ಅಂತ ನೋಡಬೇಕಾಗುತ್ತೆ. ಮಾರ್ಕೆಟ್ಸು ಆ ದಿವಸ ಓಪನ್ ಆಗಿರ್ತದೆ, ಯಾಕಂದರೆ ಬಜೆಟ್ ದಿವಸ ಅನೌನ್ಸ್ಮೆಂಟಿಗೆ ರಿಯಾಕ್ಟ್ ಆಗಬೇಕಂತ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 127 ಪಾಯಿಂಟ್ಸ್ ಅಪ್ಪು, 25,175 ಕ್ಲೋಸ್ ಆಯಿತು, 0.5% ಅಪ್ಪು. ಸೆನ್ಸೆಕ್ಸ್ 320 ಪಾಯಿಂಟ್ಸ್ ಅಪ್ಪು, 85,857 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅಡಾನಿ ಎಂಟರ್ಪ್ರೈಸಸ್ 5.11% ಅಪ್ಪು, ಆಕ್ಸಿಸ್ ಬ್ಯಾಂಕ್ 4.59% ಅಪ್ಪು, JSW ಸ್ಟೀಲ್ 4.44% ಅಪ್ಪು. ಟಾಪ್ ಲೂಸರ್ಸು ಮಹೀಂದ್ರ ಬ್ಯಾಂಕ್ 4.23% ಡೌನು, ಕೋಟಕ್ ಮಹೀಂದ್ರ ಬ್ಯಾಂಕ್ 3.33% ಡೌನು, ಏಷ್ಯನ್ ಪೇಂಟ್ಸ್ 2.99% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಎನರ್ಜಿ ಸೊಲ್ಯೂಷನ್ಸ್ 4.48% ಅಪ್ಪು, ಹಿಂದೂಸ್ತಾನ್ ಜಿಂಕ್ 4.08% ಅಪ್ಪು, DLF 3.59% ಅಪ್ಪು. ಟಾಪ್ ಲೂಸರ್ಸು JSW ಎನರ್ಜಿ 7.87% ಡೌನು, ಗೋದ್ರೇಜ್ ಕನ್ಸ್ಯೂಮರ್ 5.36% ಡೌನು, ಹ್ಯುಂಡೈ ಮೋಟರ್ಸ್ 3.97% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,311 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,622 ಸ್ಟಾಕ್ಸು, 45% ಅಪ್ಪು, 55% ಡೌನು. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 16,195 per ಗ್ರಾಮು, ಸಿಲ್ವರ್ 370 rupees per ಗ್ರಾಮ್. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. $1 91.72 rupees, €1 109.04 rupees. ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನಿಯರ್ 52-week ಹೈ. ಹಿಂದೂಸ್ತಾನ್ ಜಿಂಕ್ 52-week ಹೈ 733, ಕ್ಲೋಸಿಂಗು 727. ಟಾಟಾ ಸ್ಟೀಲ್
193 52 ವೀಕ್ ಹೈಯು, ಕ್ಲೋಸಿಂಗು 192. ವೇದಾಂತ 707 52 ವೀಕ್ ಹೈಯು, ಕ್ಲೋಸಿಂಗು 705. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಬಾಟಾ 52 ವೀಕ್ ಲೋ 839, ಕ್ಲೋಸಿಂಗ್ ಪ್ರೈಸ್ 848. ಐಟಿಸಿ 318 52 ವೀಕ್ ಲೋ, ಕ್ಲೋಸಿಂಗು 319. ಹ್ಯಾವೆಲ್ಸು 1263 52 ವೀಕ್ ಲೋ, ಕ್ಲೋಸಿಂಗ್ ಪ್ರೈಸ್ 1289. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.3% ಅಪ್, ಜಪಾನ್ 0.74% ಅಪ್, ಜರ್ಮನಿ 0.16% ಅಪ್, ಫ್ರಾನ್ಸ್ 0.04% ಅಪ್, UK 0.38% ಅಪ್ ಹಾಗೂ ನ್ಯಾಸ್ಡ್ಯಾಕು 0.43% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.